ಮನೆ ಹತ್ರ ನಿಮ್ ಹೆಂಡತಿ ನಿಮ್ ತಮ್ಮನ ಹೆಂಡತಿ ಮಾರಾಮಾರಿ ಕೂತಾಡ್ತಾವ್ರೆ. ಅವ್ರ ಜಗಳ ಬಿಡ್ಸಂತಾನೆ ಇಲ್ಲಿ ಬಂದು ಆರಾಮಾಗಿ ಕೂತಿದ್ಯಲ್ಲ. ಮಗ, ಜಡೆಗಳು ಸೇರ್ಕೊಂಡು ಜಗಳ ಮಾಡ್ತಾವೆ ಅಂತ ಅಣ್ಣ ತಮ್ಮದಿರೋದ್ ನಾವು ಮೀಸೆ ತಿರ್ಕೊಂಡು ಜಗಳಕ್ಕೆ ನಿಂತ್ಕೊಂಡ್ರೆ ಪಾವುರತ್ತನ ಪಾಲ್ ಮಾಡ್ಕೊಂಡು ಹುಟ್ಟಿದೀವಲ್ಲ, ಅದಕ್ಕೆಲ್ಲ ಗೌರವ ಇದೆ. ಅದಕ್ಕೆ ಏನು ಗೊತ್ತಿಲ್ಲದವ್ರ ತರ ಇಲ್ಲಿ ಬಂದು ಕೂತ್ಕೊಬಿಡದ. ಇವತ್ತೇನೋ ಬೀದಿಗೆ ಬಂದು ಜಗಳ ಮಾಡ್ತಾ ಇದ್ದಾರೆ, ಆದ್ರೆ ಎಷ್ಟೋ ದಿನಗಳಿಂದ ಒಳೊಳಗೆ ನಡೀತಾ ಇದ್ದ ಜಗಳದ ಬಗ್ಗೆ ನನ್ನ ತಮ್ಮ ಬಂದು ಯಾವತ್ತೂ ನನಗೆ ಹೇಳಿದ್ದ. ಅಣ್ಣ, ಅವ್ರು ಜಗಳ ಆಡ್ತಾ ಇದಾರೆ ಅಂತ ಮಧ್ಯೆ ನಾವು ಹೋಗಿ ನಮ್ಮ ಸಂಬಂಧಗಳನ್ನ ಯಾಕೆ ಮುರ್ಕೋಬೇಕು? ಎಷ್ಟ್ ದಿನ ಅಂತ ಜಗಳ ಆಡ್ತಾರೆ? ಒಂದಲ್ಲ ಒಂದ್ ದಿವಸ ಅವ್ರಿಗೂ ಹೊರವಾಗಿ ಸಮಾಧಾನ ಆಗೇ ಆಗ್ತಾರೆ. ನಮ್ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ ಅವರೇ ಬರ್ತಾರೆ. ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀರಲ್ಲ, ಗ್ರೇಟ್ ಕಾರಣ. ಅಣ್ಣ ತಂದಿರು ಅಂದ್ರೆ ರಾಮ ಲಕ್ಷ್ಮಣ ತರ ಬದುಕ್ಬೇಕು ಅಂತಾರೆ. ನಿಮ್ಮನ್ನ ನೋಡ್ ಕಲಿಬೇಕಣ್ಣ. ಲಕ್ಷ್ಮಣನ್ ತರ ತಮ್ಮನ್ನ ಆ ದೇವ್ರು ನನಗ್ ಕೊಟ್ಟಿದ್ದಾನೆ.